ಪರಮೇಶು ಎಲ್ಲ ಲೀಡರ್ಗಳು ಹೇಳಿದ್ದವರೆಲ್ಲ ತಪ್ಪು ತಿಳ್ಕೊಬಿಟ್ಟು ಇವೆಲ್ಲ ಸೇರಿ 35 ನಮ್ಮದೇ ಪಡ್ಕೊಂಡಿರೋ ಹಕ್ಕಿಗೆ ಕೂತ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಇದೆ. ನಮ್ಮದೇ ಇದು ಕೂತ್ಕೊಂಡು ಮಳೆ ಬಿಸಿಲಿನ ತರಕಾರಿ ಗಿಡಕಾರಿ ಸೊಪ್ಪು ಬೆಳೆಸಬೇಕಾಗುತ್ತೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ನೀವು ಹೇಳಿದ ಮೇಲೆ ಅದು ನಮ್ಮ ಮುನ್ಸ್ವಾಮಿ ಗನ್ನೇ ಇಲ್ಲ ಅವನ ಹತ್ರ, ಬರೀ ಕೈ ಇಟ್ಕೊಂಡು ಗಂತಕ್ಕೆ ಸುಟ್ಬಿಡ್ತಾರೆ. ಲಾಠಿ ಬಂದೆಲ್ಲ ಕಿತ್ಕೊಂಡು ಎದ್ಮೇಲೆ ಇಟ್ಕೊಂಡಿದ್ದು. ಅದಕ್ಕೆ ನಿಮ್ಮ ಹೋರಾಟ ನ್ಯಾಯದ ಪರವಾಗಿ, ಸಂವಿಧಾನದ ಪರವಾಗಿ, ಪ್ರಜಾಪ್ರಭುತ್ವ ಪರವಾಗಿ ಮತ್ತು ಬಡವರ ಪರವಾಗಿ ಇದೆ ಅಂತ ನನಗೆ 40 ವರ್ಷದಿಂದ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆ ಪ್ರೌಡ್ ಸ್ಟೂಡೆಂಟು ನಿಮ್ಮ ಜೊತೆಗಿದ್ದೀನಿ, ಬೆಂಬಲ ಪಡ್ತಾ ಬಂದಿದ್ದೀನಿ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ. ಈಗ ನೀವು ಹೇಳಿದ್ದು ನನಗೂ ಸಂಪೂರ್ಣವಾಗಿ 2 ಲೈನ್ಲಿ ಅರ್ಥ ಆಯಿತು. ಮತ್ತು ನಮ್ಮ DFO ಇದ್ದಾರೆ ಗಿರೀಶ್ ಅವ್ರಿಗೂ ಮನವರಿಕೆ, ಅವರು ಸೀನಿಯರ್ ಆಫೀಸರು, IFS ಆಫೀಸರು, ಆಲ್ ಇಂಡಿಯಾ ಸರ್ವಿಸಸ್. ನನ್ನ ಪ್ರಕಾರ ಇವರು ಯಾರನ್ನೂ ಕೇಳಬೇಕಾದ ಅಗತ್ಯ ಇಲ್ಲ. ತಹಸೀಲ್ದಾರ್ ನಾಳೆ ಬೆಳಿಗ್ಗೆ ಒಂದು ಫೋನ್ ಮಾಡಿ ನಿಮ್ಮ ಆಫೀಸ್ ಕಳಿಸ್ಕೊಂಡು, ನೋಡಿ 74 ದರಖಾಸ್ತಲ್ಲಿ ಮಂಜೂರಾಗಿದೆ, ನಮ್ಮ FS ಕನ್ಫರ್ಮ್ ಮಾಡಿದ್ದಾನೆ.